ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಕೂಡ ಬೆಳಗ್ಗೆನೆ ಮಳೆ ಬರ್ತಿತ್ತು. ಮತ್ತು ನಮ್ಮೂರದೇ ಒಂದು ಬೀಗ್ರೂಟ ಇತ್ತು ಅಂತ ಹೇಳಿ ಭಾವ ಮತ್ತು ನನ್ನ ಮಗಳನ್ನ ಅವ್ರ ಜೊತೆ ಕಳಿಸ್ಕೊಟ್ಟೆ. ಇನ್ನು ಅವ್ರಿಗೆ ಬಾ ಹೇಳಿ ಕಳಿಸ್ಕೊಟ್ಟು ನಾವು ಪಟ್ಟಂತ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ನನ್ನ ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಇನ್ನು ನಾನು ಈ ಡ್ರೆಸ್ನ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನಿಮಗೆ ಆಲ್ರೆಡಿ ಇದ್ರದ್ದು ರಿವ್ಯೂನ ಕೊಟ್ಟಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ. ಇನ್ನು ಮಳೆಲೇನೆ ನಾವು ಕೂಡ ಬಂದು ಇನ್ನು ಹೊಸೂರಲ್ಲಿ ಅತ್ತೆ ಅವ್ರು ಸಿಕ್ಕಿದ್ರು ಅಂತ ಹೇಳಿ ಅವರನ್ನು ಮಾತಾಡಿಸ್ಕೊಂಡು ಪಪ್ಸ್ ಕೊಡಿಸಿದ್ರು. ಅದನ್ನು ತಿನ್ಕೊಂಡು ನಾನು ಹೊಸೂರುವರೆಗೆ ಮಳೆಲೇ ನೆನ್ಕೊಂಡು ಬಂದಿದ್ದೆ. ಹಾಗಾಗಿ ಹೊಸೂರಲ್ಲಿ ನಾನು ಬಸ್ನ ಹತ್ಕೊಂಡೆ. ಬಸ್ ಸಖತ್ ರಶ್ ಆಗಿರೋದ್ರಿಂದ ಚುಂಚನಕಟ್ಟೆವರೆಗೆ ನನಗೆ ಸೀಟ್ ಆಗಲಿಲ್ಲ. ಹಾಗಾಗಿ ಅಪ್ಪನ ಬೇರೆಯವರು ಕೊಟ್ಟಿದ್ದೆ. ಇನ್ನು ಚುಂಚನಕಟ್ಟೆಯಲ್ಲಿ ಸೀಟ್ ಆದಮೇಲೆ ನಾನು ಕೂತ್ಕೊಂಡು ಅವ್ರ ಪಾಪನ ನಾನು ಕೂರಿಸ್ಕೊಂಡು ನಾನು ಬಂದು ಇಳ್ಕೊಂಡಿದ್ದೆ ನಮ್ಮ ಕೆ ಆರ್ ನಗರಕ್ಕೆ. ಅಲ್ಲಿ ನೇರಳೆ ಹಣ್ಣು ತೊಗೊಂಡು ನನ್ನ ತಂಗಿಗೆ ಇಷ್ಟ ಅಂತೇಳಿ ನಾನು ಸೀದಾ ಬಂದಿದ್ದೆ ಹಾಸ್ಪಿಟಲ್ಗೆ. ಅವಳು ಹಾಸ್ಪಿಟಲ್ ಇದ್ದೀನಿ ಅಂದ್ಲು. ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ಎಲ್ಲರೂ ಜೊತೇಲಿ ಬಂದು ಬಿಸಿ ಬಿಸಿ ಪಾನಿಪುರಿನ ತಿಂದು ಅಲ್ಲಿಂದ ಎಲ್ಲರೂ ಕೂಡ ಮನೆಗೆ ಹೊರಟು. ಇನ್ನು ನಾನು ಅಷ್ಟು ಚೆನ್ನಾಗಿ ಮನೆಯಿಂದ ರೆಡಿಯಾಗಿ ಬಂದು ಮಳೇಲಿ ನೆನ್ಕೊಂಡು ಬೈಕಲ್ಲಿ ಹೋದರೆ ಈ ಸ್ಥಿತಿ ಆಗಿದ್ದೆ. ಇನ್ನು ನಾವು ಬರೋ ಅಷ್ಟರೊಳಗೆ ಅಮ್ಮ ಅಡುಗೆನ ಮಾಡಿತ್ತು. ನಾವು ಊಟನ ಮುಗಿಸಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ. ಒಂದೆರಡು ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ವೀಡಿಯೋಸ್ನ ಮಾಡಿಕೊಂಡು. ಇನ್ನು ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನು ಸಂಜೆ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಜೊತೇಲಿ ಊಟನ ಮುಗಿಸ್ತೋ. ಇನ್ನು ಊಟ ಆದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲ್ಕೊಂಡು. ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.